ನಮ್ಮಿಂದ ಎಲ್ಲಾ ಕೆಟ್ಟ ಕೆಲಸ ಮತ್ತು ಒಳ್ಳೆ ಕೆಲಸಗಳನ್ನ ಮಾಡಿಸೋದು ಆ ದೇವ್ರೆ. ಕೃಷ್ಣನ ಅನುಮತಿ ಇಲ್ಲದೆ ಹುಲ್ಲು ಕಡ್ಡಿ ಕೂಡ ಅಲ್ಗೋದಿಲ್ಲ ಅಂತ ತುಂಬಾ ಜನ ಹೇಳ್ತಿದ್ರಿ. ಹಾಗಾಗಿ ನಾವು ಮಾಡೋ ಪಾಪದ ಕೆಲಸ ಮಾಡಿಸೋದು ಅವನೇ ಅಂತ ಸಾಕಷ್ಟು ಜನ ತಿಳಿದಿದ್ದಾರೆ. ಇವತ್ತು ಈ ವಿಚಾರ ಭಗವಂತನ ಪರಮಾಧಿಕಾರ ಅಂದ್ರೆ ಸುಪ್ರೀಂ ಕಂಟ್ರೋಲ್ ಮತ್ತು ಜೀವಿಗಳ ಸ್ವಾತಂತ್ರ್ಯ ಫ್ರೀ ವಿಲ್, ಈ ಎರಡು ವಿಚಾರಗಳ ಬಗ್ಗೆ ಹೇಳುತ್ತೆ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ಭಗವಂತನ ಪಾತ್ರ ಏನು ಮತ್ತೆ ನಮ್ಮ ಪಾತ್ರ ಏನು ಅಂತ. ಪ್ರತಿ ಜೀವಿಗೂ ತನಗೇನ್ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಸ್ವಾತಂತ್ರ್ಯ ಕೊಟ್ಟಿರೋದು ಭಗವಂತ. ಆದರೆ ಅವನು ನೀಡಿರೋ ಸ್ವಾತಂತ್ರ್ಯದಿಂದ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ಇಚ್ಛೆಗಳಾಗಿರುತ್ತೆ. ಉದಾಹರಣೆಗೆ ಸರ್ಕಾರ ಮತ್ತು ಕಾನೂನು. ಸರ್ಕಾರ ಒಂದು ಕಾನೂನು ರಚಿಸುತ್ತೆ, ಕಳ್ಳತನ ಮಾಡೋದು ತಪ್ಪು ಅಂತ, ಯಾರು ಮಾಡಿದರೂ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ. ಸರ್ಕಾರ ಜನರಿಗೆ ಕಳ್ಳತನ ಅಥವಾ ಸರಳವಾಗಿ ಬದುಕೋ ಎರಡೂ ರೀತಿಯ ಸ್ವಾತಂತ್ರ್ಯವನ್ನ ಕೊಟ್ಟಿರುತ್ತೆ. ಆದರೆ ಯಾರು ಕಳ್ಳತನ ಮಾಡಬೇಕು ಮತ್ತು ಯಾರು ಕಳ್ಳತನ ಮಾಡಬಾರ್ದು ಅನ್ನೋದನ್ನ ಸರ್ಕಾರ ನೇರವಾಗಿ ನಿರ್ಧಾರ ಮಾಡಲ್ಲ, ಅದು ಪ್ರತಿಯೊಬ್ಬರ ವೈಯಕ್ತಿಕ ಆಯ್ಕೆ ಆಗಿರುತ್ತೆ. ಆದರೆ ಯಾರು ಕಾನೂನು ಉಲ್ಲಂಘಿಸುತ್ತಾರೋ ಅವರಿಗೋಸ್ಕರ ಶಿಕ್ಷೆಯ ವ್ಯವಸ್ಥೆಗಳಿರುತ್ತದೆ. ಅದೇ ತತ್ವವು ಭಗವಂತನ ನಿಯಂತ್ರಣ ಮತ್ತು ಕರ್ಮಫಲಕ್ಕೆ ಹೋಲಿಸೋಣ. ಇವಾಗ ಭಗವಂತನು ಧರ್ಮಶಾಸ್ತ್ರಗಳನ್ನ ನೀಡಿದ್ದಾನೆ. ಉದಾಹರಣೆಗೆ ಸತ್ಕರ್ಮ ಮಾಡೋಣ, ಅಹಿಂಸೆ, ಸತ್ಯ, ಸೇವೆ ಮಾಡಿ ಅಂತ ಗೀತೆಯಲ್ಲಿ ಮತ್ತು ವೇದಗಳಲ್ಲಿ ಬೋಧಿಸಿದ್ದಾನೆ. ಆದರೆ ಯಾರು ಒಳ್ಳೆ ಕೆಲಸ ಮಾಡ್ಬೇಕು, ಯಾರು ಕೆಟ್ಟ ಕೆಲಸ ಮಾಡ್ಬೇಕು ಅನ್ನೋದನ್ನ ಭಗವಂತ ನೇರವಾಗಿ ನಿರ್ಧಾರ ಮಾಡೋದಿಲ್ಲ. ಆಯ್ಕೆ ನಮ್ದೇ ಆಗಿರುತ್ತೆ. ನಮ್ಮ ಕರ್ಮಕ್ಕೆ ನಾವೊಬ್ಬರೇ ಜವಾಬ್ದಾರರು. ಯಾಕಂದ್ರೆ ನಾವು ಯಾವ ಮಾರ್ಗವನ್ನ ಆಯ್ಕೆ ಮಾಡ್ತೀವೋ ಅದಕ್ಕೆ ತಕ್ಕ ಫಲ ಭಗವಂತನ ನಿಯಮದ ಪ್ರಕಾರ ನಮಗೆ ಸಿಗುತ್ತೆ. ಈಗ ನಿಮ್ದೊಂದು ಪ್ರಶ್ನೆ ಇರುತ್ತೆ, ಮತ್ತೆ ದೇವ್ರು ನಮ್ಮ ಎಲ್ಲಾ ಕೆಲಸದಲ್ಲೂ ಸ್ವಾತಂತ್ರ್ಯ, ಶಕ್ತಿ ಮತ್ತು ಅನುಕೂಲಗಳನ್ನ ಯಾಕೆ ಕೊಟ್ಟ ಅಂತ. ಯಾಕಂದ್ರೆ ಭಗವಂತ ನಿರಂಕುಶನಲ್ಲ. ನಿರಂಕುಶ ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ರಾಜ ಇರ್ತಾನೆ, ಅವನು ಪ್ರಜೆಗಳ ಅಭಿಪ್ರಾಯವನ್ನು ಲೆಕ್ಕಿಸದೇನೆ ತನ್ನ ಇಚ್ಛೆಯಂತೆ ಆಡುವ ಒಬ್ಬ ರಾಜ. ಆದರೆ ಭಗವಂತ ಹಾಗಲ್ಲ, ಅವನು ನಿರಂಕುಶ. ಹಾಗಾಗಿ ನಮ್ಮಿಚ್ಛೆಯಂತೆ ಜೀವನ ಮಾಡುವಂತಹ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಹಾಗಿದ್ರೆ ಇಚ್ಛೆಗಳನ್ನ ಯಾವ ರೀತಿ ಹೊಂದಬೇಕು ಅನ್ನೋದನ್ನ ಅವನೇ ಗೈಡ್ ಮಾಡಬಹುದಿತ್ತಲ್ವಾ ಭಗವಂತನೇ. ಆಗ ನಾವು ಯಾವುದೇ ರೀತಿಯಾದ ತಪ್ಪುಗಳನ್ನೇ ಮಾಡ್ತಿರ್ಲಿಲ್ಲ ಅನ್ನೋದು ನಿಮ್ಮಲ್ಲಿ ಪ್ರಶ್ನೆ ಬಂದಿರುತ್ತೆ. ಅದನ್ನು ಸಹ ಅವನು ಮಾಡಬಲ್ಲನು. ಭಗವದ್ಗೀತೆ 10ನೇ ಅಧ್ಯಾಯ ಮತ್ತು 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ, ನನ್ನನ್ನು ಯಾರು ಸ್ಮರಿಸ್ತಾರೋ, ಭಕ್ತಿ ಮಾಡ್ತಾರೋ ಮತ್ತೆ ಶರಣಾಗತಿ ತಗೊಳ್ತಾರೋ ಅವರ ಆತ್ಮವನ್ನು ನಾನು ಸಂಪೂರ್ಣವಾಗಿ ಶುದ್ಧಿಗೊಳಿಸ್ತೀನಿ ಅಂತ. ಮತ್ತೆ 16ನೇ ಅಧ್ಯಾಯದಲ್ಲಿ ಹೇಳಿದಾನೆ, ಯಾರು ನನ್ನನ್ನು ಮರೆತು ನಡೀತಾರೋ ಅವರು ತಪ್ಪು ಇಚ್ಛೆಗಳಿಗೆ ಒಳಗಾಗ್ತಾರೆ ಅಂತ. ಆತ್ಮ ಶುದ್ಧೀಕರಣ ಮಾಡ್ಕೊಂಡು ನನ್ನ ಹತ್ರ ಬರ್ತಿರೋ ಅಥವಾ ಪಾಪಗಳನ್ನ ಮಾಡಿ ಅಲ್ಲೇ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಲುಕಿ ಒದ್ದಾಡ್ತಿರೋ ನೀವು ನಿರ್ಧಾರ ಮಾಡಿ ಅಂದಿದ್ದಾನೆ. ಅದಕ್ಕೆ ಭಗವದ್ಗೀತೆಯ ಕೊನೆಯ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನಾನಿಷ್ಟೊತ್ತು ನಿನಗೆ ಎಲ್ಲಾ ತರಹದ ಜ್ಞಾನವನ್ನ ನೀಡಿದ್ದೇನೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ನೀನ್ ಯೋಚನೆ ಮಾಡು ಮತ್ತೆ ನಿನ್ನಿಷ್ಟದಂತೆ ಮಾಡು ಮತ್ತು ಸದಾ ನನ್ನನ್ನ ಸ್ಮರಿಸಿದ್ರೆ ತಪ್ಪದೇ ಎಲ್ಲದರಿಂದ ಮುಕ್ತಿ ಹೊಂದಿ ನೀನು ನನ್ನ ಬಳಿ ಬರುತ್ತೀಯಾ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ. ಇವಾಗ ನಿರ್ಧಾರ ನಿಮಗ್ ಬಿಟ್ಟಿದ್ದು. ಹರೇ ಕೃಷ್ಣ.